ಎಲ್ರಿಗೂ ನಮಸ್ಕಾರ ರೀ. ಇನ್ನೂ ಭಾಳ ಜನ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ. ಹಂಗೆ ವೀಡಿಯೋಸ್ ನೋಡ್ತಿದ್ದೀರಾ. ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅದು ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ವೀಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ. ಏನಾದರೂ ವೀಡಿಯೋದಲ್ಲಿ ಚೇಂಜಸ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಆದರೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಥ್ಯಾಂಕ್ ಯು. ಪಾರಕ್ಕ, ಮಗಳ ಜೊತೆಗೆ ಎಲ್ಲೇ ಹೊಂಟತಲ್ಲ ಸವಾರಿ? ಹಾಂ ಯವ್ವ, ನಾವೆಲ್ಲಿ ಹೋಗ್ಬೇಕು? 5ನೇ ತಾರೀಕು ರೇಷನ್ ಕೊಡ್ತಾನೆ ಅಂದದ್ನಲ್ಲ ಅವನ ಮೊನ್ನೆ, ಅದಕ್ಕೆ ಕೊಡ್ತಾನ ಬಿಡ್ತಾನ ಅಂತ ಕೇಳ್ಕೊಂಬರಕ್ಕೆ ಹೊಂಟಿದ್ವಿ ನೋಡು. ಬಡ ಬಡ ಕೊಟ್ರ ತಾಂದರ ಬರ್ತಾವವ, ಇಲ್ಲಾಂದ್ರೆ ಅವತ್ತು ಬರ್ರಿ ಇವತ್ತು ಬರ್ರಿ ಅಂತಾನ ನಮಗೆ ಓಡಾಡೋದೊಂದಾಗಲ್ಲ ಈ ಬಿಸ್ಲಾಗ. ಅದಕ್ಕೆ ಅಲ್ಲಿಗೆ ಹೊಂಟಿದ್ವಿ ನೋಡು. ಈಕಿನೂ ಮನ್ಯಾಗ 3 ಹೊತ್ತು ಕಣ್ಣಾಗ ಹಿಡ್ಕೊಂಡು ಕುಂತಿರ್ತಾಳ ಫೋನ್ನ. ಅದ ಬಿಗ್ ಬಾಸ್ ನೋಡ್ಕೊಂತ, ಅದಕ್ಕೆ ಸ್ವಲ್ಪ ಊರು ನೋಡಿ ಬಾ ಇಲ್ಲಿ ಅಂತ ಕರ್ಕೊಂಬಂದೆ ನಾನು. ಹೌದು ನೋಡಪ್ಪ ರಕ್ಕ, ಬಿಗ್ ಬಾಸ್ ಅನ್ನತ್ಲೆ ನೆನಪಾತು, ನಿನ್ನ ಮಗಳು ಸಿಕ್ಕಿದ್ ಚಲೋ ಆತು ನೋಡು. ಕಾವ್ಯ, ಆ ಡ್ರೋನ್ ಪ್ರತಾಪ್ ಇದ್ನಲ್ಲ ಅವ್ನು ಸೂಸೈಡ್ ಮಾಡ್ಕೊಂಡಂತ, ಹೌದಾ? ಅಯ್ಯೋ ಇಲ್ಲ ಆಂಟಿ, ನೀವೇನೋ ಪಾಪ ಅವ್ನು ಸೂಸೈಡ್ ಮಾಡ್ಕೊಂಡಲ್ಲ. ಅವನಿಗೆ ಏನೋ ಹುಷಾರಿರ್ಲಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕಳ್ಸಾರಷ್ಟ. ಬಂದಂಟಿ ಅವನು ಮತ್ತೆ ಇವತ್ತು ರಾತ್ರಿ ಬರ್ತಾನೆ ನೋಡ್ರಿ ಟಿವಿಯಾಗ. ನೀವು ನಾನೆಲ್ಲ ಮೊಬೈಲ್ನಾಗ ನೋಡಿದೆ, ಜಿಯೋ ಆ್ಯಪ್ನಾಗ ಲೈವ್. ಹೌದಾ? ಮೊಬೈಲ್ನಾಗ ಮತ್ತೆ ಸೂಸೈಡ್ ಮಾಡ್ಕೊಂಡಾನ ಅಂತ ಬಂತವ. ಅದಕ್ಕೆ ನಾನು ಆ ಹುಡುಗಿ ಯಾವಾಗಾರ ನೋಡು ಮಾನಸಿಕಿದ್ದಂಗೆ ಇರ್ತತ್ತಲ್ಲ, ಅದಕ್ಕೆ ಏನಾರ ತೆಲಿಕೇಟ್ ಮಾಡ್ಕೊಂತಾನ ಅಂತ ಅನ್ಕೊಂಡಿದ್ದೆ. ಇನ್ನೇನು ಪಾಪ ಒಳ್ಳೆ ಹುಡುಗ ಬಿಡ, ಬಂಗಾರದಂಥ ಹುಡುಗ, ತಾನಾತು ತನ್ನ ಕೆಲಸ ಆತು ಅನ್ನಂಗೆ ಇರ್ತತಿ. ಇನ್ನೇನು ಸೈಲೆಂಟ್ ಇರ್ತಾನ ಆಟ. ಹೋಗ್ಲಿ ಬಿಡು, ಒಟ್ಟು ಆರಾಮದಾನಲ್ಲ? ಆರಾಮಾಗಿ ಬಂದ? ಹ್ಞೂ ಆಂಟಿ, ಆರಾಮದಂತಾಗ ಆರಾಮಾಗಿ ಬಂದ. ನೋಡ್ಬಾರ್ದ ಇವ್ರನ್ನ, ಬದುಕಿಂದಾರಲ್ಲ ಬಾಳೆದಾರಲ್ಲ ಬಿಗ್ ಬಾಸ್ ಸುದ್ದಿ ಮಾತಾಡೋದು. ಬಿಡವೆ, ನೀನು ಯಾವಾಗ ನೋಡಿ ಹಿಂಗೆ ಮಾಡ್ತೀನಿ ನೋಡು, ಕಾಯಿ ಅನ್ಕಂತ. ನೋಡಲ್ಲಿ ಸರೋಜಾ ಆಂಟಿನೂ ನೋಡ್ತಾರೆ ಬಿಗ್ ಬಾಸ್. ಆಂಟಿ, ನೀವು ನಮ್ಮ ಅಮ್ಮಿಲ್ದ ಬರ್ರಿ ಆಂಟಿ, ಅವಾಗ ನಾನು ನಿಮಗೆ ಲೈವ್ ತೋರಿಸ್ತೀನಿ ಬಿಗ್ ಬಾಸ್. ಹ್ಞೂ ಕಾವ್ಯ, ನಿಮ್ಮವ್ವ ಕಾಯ ಮಾಡ್ತಾಳ, ನಿಮ್ಮವ್ವ ಇಲ್ದ ಬರ್ತಂತಾಗ ಅವಾಗ ನನಗೂ ತೋರ್ಸ ಒಂದಿಟ್ಟದು ಎಂಥ ಲೈವ್ ಹೆಂಗಿರ್ತತಿ ಅನ್ನೋದು. ನಾನು ಒಮ್ಮಿನೂ ನೋಡಿಲ್ಲವ. ನಂದು ಇದು ಜಿಯೋ ಫೋನ್ ಏವ ಸಣ್ಣದು, ಅದ್ರಾಗ ಯಾವಾಗಾರ ನೋಡ್ತೇನೆ, ಅದ್ರ ಸರಿ ಆಗೋದಿಲ್ಲ ನೋಡಕ್ಕೆ. ನಿಮ್ಗೆ ದೊಡ್ಡ ಫೋನ್ ಇದಲ್ಲ, ಅದ್ರಾಗ ತೋರ್ಸ. ಅಯ್ಯಯ್ಯ, ನೋಡವ ಬಂದು ನಾನು ಯಾಕೆ ಕಾಯ ಮಾಡಲಿ ಹಂಗ ನಿಮಗೆ. ಕಮಲಕ್ಕ, ನೀವೆಲ್ಲಿಗೆ ಹೋಗಿದ್ರಿ? ಗುಡಿಗೆ ಹೋಗಿದ್ರೇನು? ಇವತ್ತು ಶುಕ್ರವಾರ ಅಲ್ಲ? ಹ್ಞೂನವ, ಎಲ್ಲ ಕೆಲಸ ಆತ, ಚೌಡಮ್ಮ ಗುಡಿಗೆ ಹೋಗಿದ್ವ. ಹಂಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಗುಡಿ ಕಟ್ಟಿ ಕೂತ್ಕೊಂಡ್ವಿ ನಾವು. ಹಂಗೆ ಒಂದು 2 ಮಂದಿ ಸಿಕ್ಕರು, ಅವ್ರ ಜೊತೆಗೆ ಮಾತಾಡಿ ಈಗ ಎದ್ದು ಬರಾಕತ್ತಿದ್ವಿ. ಹಂಗೆ ಮನೆಗೆ ಹೊಂಟಿದ್ವಿ, ನೀನು ಸಿಕ್ಕಿ ನೋಡು ದಾರ್ಯಾಗ. ಚಲೋ ಆತ್ಬಿಡು ನೀನು ಸಿಕ್ಕಿದ್ದು. ಇವರು ಬಿಗ್ ಬಾಸಿನ ಮಾತಾಡಕತ್ತಿದ್ರಲ್ಲೇ ಅವ, ಅದಕ್ಕೆ ನಾನು ಸುಮ್ಮನೆ ಇದ್ದೆ ಅತ್ಲಾಗ. ದೊಡ್ಡ ಬಾಳೆ ಮಾತು ಮಾತಾಡಕತ್ತಾರ ಬಿಡು, ಇವರಿಬ್ಬರು ಮಾತು ಮುಗಿಲಿ ಆಮೇಲೆ ನಾನು ಮಾತಾಡೋಣ ಅಂತ. ಅಯ್ಯಯ್ಯಯ್ಯ ಕಮಲಕ್ಕ, ನನಗೆ ಹಂಗೆ ಗೊತ್ತಿಲ್ಲನಾ ನೀನು ಬಿಗ್ ಬಾಸ್ ನೋಡೋದು. ದಿನ ರಾತ್ರಿ ಉಣ್ಕಂತ ಬಿಗ್ ಬಾಸ್ ನೋಡ್ತೀವಿ, ಗೊತ್ತೈತೆ ನನಗೆ. ಈಗ ಪಾರಕ್ ಸಿಕ್ಕಾಳಲ್ಲ ದಾರ್ಯಾಗ, ನಿನಗೆ ಪಾರಕ್ಕನ ಪರ ಮಾತಾಡ್ಬೇಕು ಅಂದು ಬಿಗ್ ಬಾಸ್ ನೋಡಲ್ಲ ಅನ್ನಕತ್ತಿತ್ತಾಗ ಅದಕ್ಕೆ ಭಯಕತ್ತೀನಿ ನೀನು, ಗೊತ್ತೈತೆ ನನಗೆ. ಈ ಬಿಗ್ ಬಾಸ್ ಅಂತ ಯಾವ ಮುಗಿತತ ಅನ್ನಂಗೆ ಆಗ್ಬಿಡತ್ತವ. ಎಲ್ಲೋದ್ರೂ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಸಾಕಾಗ್ಬಿಟ್ಟತ್ ನೋಡೋದ್ರ ಕಾಲ ನನಗಂತ. ಅಲ್ಲಿ ಬೇಡ, ನೋಡಿದ್ರೆ ನೋಡ್ಕೊಂತಾವ ಇನ್ನೊಂದು 2 ವಾರ ಹಂಗ ಮತ್ತದು ಜನಕ್ಕೆ ಹುಚ್ಚು ನೋಡ್ತಾವು. ಮತ್ತೆ ನಿಂದೆಲ್ಲ ಕೆಲಸ ಆಗಿತ್ತನ? ಕೆಲಸ ಮಾಡಿಟ್ಟ ಹೊಂಟಿದ್ದೇನ ನೀನು ರೇಷನ್ಗೆ? ಹೂನ ಅತ್ಲಾಗ ಎಲ್ಲ ಕೆಲಸ ಮಾಡಿಟ್ಟ ಹೊಂಟಾನ ನೋಡತ್ಲ. ಮತ್ತು ಈ ಬಿಸ್ಲಾಗ ವಾಪಸ್ ಬಂದ ಮೇಲೆ ರೊಟ್ಟಿ ಮಾಡೋದು ಸಾರು ಮಾಡೋದು ಅಂದ್ರೆ ಆಗಲ್ಲವ. ಅದಕ್ಕೆ ಬೆಳಿಗ್ಗೆ ದೌಡ್ ಎದ್ದಿದ್ನೆ, ಎದ್ದು ಎಲ್ಲ ರೊಟ್ಟಿ ಬಡೋದು ಸಾರು ಪಲ್ಯ ಎಲ್ಲ ಮಾಡಿಟ್ಟನಿ. ಆಮೇಲೆ ಬಂದ್ಮೇಲೆ ಒಂದಿಟ್ಟು ಅನ್ನಕ್ಕೆ ಇಟ್ಕೊಂತಾನೆ. ಅದೇ ನಾನು 4-10 ನಿಮಿಷದಾಗ. ಸರೋಜಾ ಆಂಟಿ, ನಿಮ್ಮ ಮಗಳು ಪಿಂಕಿ ಅಲ್ಲಿ ಕಾಶಪ್ಪರ ಬಿದ್ಲಂಟಿ. ಏನು ಹೇಳಕತ್ತೀಯ ಅಪ್ಪ ನೀನು? ನನ್ನ ಮಗಳು ಬಾವಿಗೆ ಬಿದ್ಲ? ಹ್ಞೂ ಆಂಟಿ, ಕಾಶಪ್ಪರ ಹೊಲ್ದಾಗ ಆಡ್ಕೊಂತ ಬಂದ್ಲ, ಕಾಲ್ ಜಾರ್ ಬಿದ್ದ ಬಿಟ್ಲಂಟಿ. ಅಲ್ಲೆಲ್ಲ ಜನ ಸೇರ್ಯಾರ, ಬಾರಂಟಿ ಹೋಗೋಣ. ಅಯ್ಯೋ ಕಮಲಕ್ಕ, ಎಂಥ ಸುದ್ದಿ ಕೇಳಕತ್ತಾನೆ ಅವ. ಈಗಾರ ದೇವ್ರ ಗುಡಿಗೆ ಹೋಗಿ ಬಂದು ಏನ ಕಮಲಕ್ಕ ಇದು? ಈಗಾರ ದೇವ್ರ ಹತ್ರ ಕೈ ಮುಗಿದು ಬಂದಲೆ ಅವ. ನನ್ನ ಗಂಡ ನನ್ನ ಮಗಳು ಆರಾಮಾಗಿದ್ರೆ ಅಷ್ಟೇ ಸಾಕು ಅಂತ ಎಂಥ ನ್ಯಾಯ ಮಾಡಿಬಿಟ್ನವ ಕಮಲಕ್ಕನ. ಆ ದೇವರು ಎಂಥ ಪಾಪ ಮಾಡಿದ್ದೇನೆ ಅವ್ವ. ಆ ದೇವ್ರ ನನ್ನ ಕಣ್ಣಾಗ ಮಣ್ಣು ತುಂಬ್ಕೊಂಡೇನೇನೆ ಅವ್ವ. ಆಳ ಹುಡುಗಿನ ಕಾಲ್ ಜಾರ್ ಬಾಗ ಬೀಳಂಗೆ ಮಾಡ್ಯಾನಲ್ಲ. ಎಂಥ ಅನ್ಯಾಯ ಕಮಲಕ್ಕ. ಬೆಳಗ್ಗೆ ನನಗೆ ನಡಿ ದೌಡ್ ಹೋಗೋಣ ಅಲ್ಲಿಗೆ. ಸಮಾಧಾನ ಮಾಡ್ಕೆ ಸರೋಜಿ, 1 ನಿಮಿಷ ಕೇಳೋಣ ಏನು ಪೂರ ಸುದ್ದಿ ಅಂತ. ಯವ್ವ, ನೀ ಸುದ್ದಿ ಕೇಳದ್ರಾಗ ನನ್ನ ಮಗಳು ಸತ್ತ ಹೋಗಿರ್ತಾಳ ಯವ್ವ. ನಾನು ಹೋಗ್ತಾನೆ, ನೀನು ನಡಿಯ ಅಪ್ಪ ತೋರ್ಸು ಎಲ್ಲೈತದು ಬಾವಿ. ಕಾಶಪ್ಪರ ಹೊಲ ಆಂಟಿ, ಬರ್ರಿ ಆಂಟಿ, ದೌಡ್ ಲೈಟ್ ಬರ್ರಿ ಕರ್ಕೊಂಡು ಹೋಗ್ತಾನೆ.
ಯವ್ವ ನನ್ನ ಮಗಳ ಬಂದೆ ತಡಿಯವ್ವ. ದೇವ್ರೆ ನನ್ನ ಮಗಳನ್ನ ಕಾಪಾಡಪ್ಪ ಯವ್ವ ತಾಯಿ ಚೌಡವ್ವ, ನನ್ನ ಮಗಳನ್ನ ಕಾಪಾಡವ್ವ ತಾಯಿ. ಸರಿ ಒಂದು ನಿಮಿಷ ನಿಲ್ಲ, ಬಂದೆ ನಾನು. ಏಯ್ ಅಪ್ಪ, ಏ ಬಡ ನಿಕ್ಕ ಇಲ್ಲಿ. ಏ ಕಮಲಕ್ಕ ಬಾರ, ನಾವು ಹೋಗೋಣ ಪಾಪ ಸರೋಜಿ ಜೊತೆಗೆ. ನನ್ನ ಮಾತು ಕೇಳಕ್ಕೊಳ್ರು ನೋಡಿ, ಎಲ್ಲರೂ ಹಂಗ ಓಡೋದ್ರು ಪುಟು ಪುಟ ಅಂತ. ನಿನ್ನ ಸಾಕಾಗೈತಿ ಇವ್ರ ಕಾಲಾಗಂತೂ, ನಮ್ಮ ಸರೋಜಿಗಂತೂ ಒಂದೀಟ್ ತಾಳ್ಮೆ ಏನದ ಇಲ್ಲ ನೋಡು. ನಡಿವ ಹೋಗ ನಾವು ಅವ್ರ ಹಿಂದೆ. ಆಂಟಿ ಇದ ಹೊಲ ಆಂಟಿ, ಬಂತಡ್ರಿ ಆಂಟಿ ಒಂದು ನಿಮಿಷ. ಏ ಎಲ್ಲೋಕಿಯ ನನ್ನ ಮಗಳು ಯಾವ ಬಾವಿ ಬಿದ್ದಾಳೆ ತೋರ್ಸೋಗ ಒಂದೀಟ. ಬಂತಡ್ರಿ ಒಂದು ನಿಮಿಷ. ಅಣ್ಣಾರ ಇಲ್ಲಿ ಕಾಶ್ಯಪರ ಹೊಲ ಎಲ್ಲೈತ್ರಿ ಅಣ್ಣಾರ. ಯಾಕವ ತಾಯಿ ಇಷ್ಟ ಅಳಕತಿ ನೀನು? ಸರೋಜಕ್ಕಲ್ಲ ನೀನು, ಯಾಕೆ ತಾಯಿ ಯಾಕೆ ಅಳಕತಿ? ಅಣ್ಣಾರ ನನ್ನ ಮಗಳು ಕಾಶ್ಯಪರ ಹೊಲದಾಗ ಕಾಲು ಜಾರ್ ಬಿದ್ಬಿಟ್ಟಾಳಂತ್ರಿ ಅಣ್ಣಾರ. ಅದಕ್ಕೆ ಇಲ್ಲಿ ಅಪ್ಪೆ ಅಲ್ಲಿ ಬಾವಿ ಐತಿ ತೋರಿಸ್ತಾನೆ ಬರ್ರಿ ಆಂಟಿ ಅಂತ ಕರ್ಕೊಂಬಂದರಿ. ಕರ್ಕೊಂಬಂದು ಇಲ್ಲಿ ನಿಮ್ಮ ಹೊಲ್ದ ಬಿಟ್ಟು ಹೋದ ನೋಡ್ರಿ. ಎಲ್ಲೈತ್ರಿ ಅಣ್ಣಾರ ಬಾವಿ? ಒಂದಿಟ್ಟು ನೀವರ ಹೇಳ್ರಿ, ನಮ್ಮ ಮಗಳನ್ನ ಕಾಪಾಡ್ಬೇಕು ನಾನು. ಸರೋಜಿ ಒಂದೀಟು ನನ್ನ ಮಾತು ಕೇಳಿಲಿ. ಅವನೇನ ಹೇಳ್ದ ಅಂತ ಅವ್ನ ಮಾತು ಕೇಳ್ಕೊಂಬಂದಿ ಅಲ್ಲಿ ನೀನು. ಒಂದು ಸ್ವಲ್ಪ ಸಮಾಧಾನ ಮಾಡ್ಕ್ಯ. ಅಲ್ಲ ಕಮಲಕ್ಕ, ನೀನೇ ಕೇಳಿಸ್ಕೇಳಿಲ್ಲ, ನಿನ್ನ ಮಗನೇ ಹೇಳ್ದ ನನ್ನ ಮಗಳು ಕಾಲು ಜಾರ್ ಬಾವೆ ಬಿದ್ದಾಳ ಅಂತ. ನೀನೇನ ಕಮಲಕ್ಕ ನನ್ನ ಮಗಳು ಸತ್ರಿಸಲಿ ಅಂತ ಮಾಡಕತ್ತಿ? ಏನು ನಾನು ಬಾವಿ ಎಲ್ಲೈತಿ ಅಂತ ಹುಡ್ಕಕತ್ತಾನೆ, ನೀನು ಸಮಾಧಾನ ಮಾಡ್ಕೆ ಅಂತೀಯಲ್ಲ. ಅಕ್ಕಾರ ಒಂದು ನಿಮಿಷ ಕೇಳ್ರಿ ಇಲ್ಲಿ. ನೋಡ್ರಿ ಈ ಊರ ಕಾಶ್ಯಪ ಅನ್ನನ ಎಲ್ರಿ? ಕಾಶ್ಯಪನ ಹೊಲ ಎಲ್ಲಿಂದ ಬಂತು, ಬಾವ್ ಎಲ್ಲಿಂದ ಬಂತು? ಏನು ಕಾಶ್ಯಪ್ಪನೂ ಇಲ್ಲ, ಕಾಶ್ಯಪ್ಪನ ಹೊಲಾನೂ ಇಲ್ಲ, ಮತ್ತು ನನ್ನ ಮಗಳು ಯಾವ ಬಾವಿಗೆ ಬಿದ್ಲು? ಅಯ್ಯಯ್ಯೇ ಹುಚ್ಚಮೋಳಿ, ನಿನ್ನ ಮಗಳು ಟ್ರಿಪ್ಪಿಗೆ ಹೋಗಿಲ್ಲ ಸಾಲ್ಯಾಗ? ಅಯ್ಯೋ ಕಮಲಕ್ಕ, ಹೌದಲ್ಲ ನನ್ನ ಮಗಳು ಇವತ್ತು ಸಾಲ್ಯಾರ ಜೊತೆ ಟ್ರಿಪ್ಪಿಗೆ ಹೋಗ್ಯಾಳ. ನಂಗೆ ಲಕ್ಷಣ ಅಲ್ಲಿ ನೋಡಯವ್ವ. ಹುಚ್ಚಮೋಳಿ ಅದನ್ನ ಹೇಳಕತ್ತ ನಿನಗೆ, ಸಮಾಧಾನ ಮಾಡ್ಕ್ಯಾ ಅಂತ. ಆ ಬಾಡ್ಯನ ಮಕ್ಳಿಗೆ ಏನಾರು ಹೆದರಿಕಿತ್ತೇನು? ಹಂಗೆ ಹಲ್ಕಿಸ್ಕಂತ ಹೇಳಕತ್ತಾನ. ನಾನು ಒಂದು ನಿಮಿಷ ನಿತ್ಕೊಂಡು ಕೇಳೋಣ ಏನದು ಸಮಾಧಾನದಿಂದ ಅಂತ. ಹಂಗೆ ಬಾಯ್ ಬಿಡ್ಕೊಂಡು ಹೇಳ್ತಿದ್ದಿ, ಏನೋ ಹಾಗೆ ಹೋತು ಅನ್ನೋರ ಹಂಗೆ. ನಾನು ಯೋಚನೆ ಮಾಡಕತ್ತ ನಮ್ಮೂರಾಗ ಯಾಕೆ ಕಾಶ್ಯಪ್ಪದಾನ ಅಂತ. ನೀನು ಒಳ್ಳೆ ನಮ್ನಿ ಮಾಡ್ತೀಯ ಯವ್ವ, ಎಲ್ಲಿವರೆಗೂ ಓಡ್ ಬಂದ್ ನೋಡು. ಅಕ್ಕಾರ ಆ ಹುಡುಗ ಓಡೋದು ನೋಡ್ರಿ, ಆ ಹುಡುಗ ಓಡೋಗಿದ್ದಕ್ಕ ನಾನು ಇಲ್ಲಿ ಬಂದೆ. ಕಮಲಕ್ಕ ನಿನ್ನ ಮಗನಂತೂ ನಾನು ಸುಮ್ಬಿಡೋದಿಲ್ಲ ನೋಡು. ಒಂದು ಕ್ಷಣ ನನ್ನ ಜೀವನ ಹೋಗಿತ್ತು ಗೊತ್ತಾ? ಈ ನಮ್ನಿ ಎದುರ್ಸದ ಏನಾದನೆ ನಿನ್ನ ಮಗ ಇವತ್ತು. ನಾನು ಸುಮ್ಮನಂತ ಇರೋದಿಲ್ಲ ನೋಡಿ, ನಮ್ನಿ ಹೊಡಿತಾನೆ ನನಗೆ ಗೊತ್ತಿಲ್ಲ. ಅಲ್ಲ ಎಂಥ ವಿಷಯದಾಗ ನಕಲಿ ಮಾಡ್ಬೇಕಂತ ಗೊತ್ತಾಗೋದಿಲ್ಲೇನ ನಿನ್ನ ಮಗಗ? ಇಂಥ ವಿಷಯದಾಗ ಮಾಡ್ತಾರ? ಒಂದು ಕ್ಷಣ ನನಗೆ ಅಲ್ಲೇ ಏನಾರ ಆಗಿ ಹೋಗಿದ್ದೆ ಅಂದ್ರೆ ಏನು ಮಾಡ್ತಿದ್ನಂತ ಅವನು. ನಿನ್ನ ಮಗಗೆ ನೀನು ಚಂದ ಬುದ್ಧಿ ಹೇಳ್ಬೇಕು ನೋಡ್ಕೊಂಬ್ಲಕ್ಕ, ನಾನು ಸುಮ್ಮನೆ ಇರೋದಿಲ್ಲ. ಸರೋಜಿ ನೀನು ಅಲ್ಲಿ ಹೊಡೆಯೋದು, ನಾನು ಮೆಟ್ಲೆ ಹೊಡೆದು ಇವತ್ತು ಬುದ್ಧಿ ಕಲಿಸ್ತಾನೆ ಅವನಿಗೆ. ಎಂಥ ವಿಷಯದ ನಕಲಿ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಅವನಿಗೆ. ನೀನು ಫಸ್ಟ್ ಸಮಾಧಾನ ಮಾಡ್ಕೇಳವ. ನಾವು ಯಾಕೆ ಹಿಂಗೆ ಮಾಡ್ಯಾನ ಗೊತ್ತೇನ್ಲೆ? ಅವ್ನು ಮೊನ್ನೆ ಶಾಲ್ಯಾಗ ಹೊಸ ವರ್ಷ ಆಚರಣೆ ಮಾಡಕ್ಕೆ ರೊಕ್ಕ ತಂದು ಕೊಡ್ರಿ ಅಂತ ಹೇಳಿದ್ರಂತ. ಈ ಬಡ್ಯ ನಮಗೆ ಗೊತ್ತಿಲ್ದಂಗೆ 150 ರೂಪಾಯಿ ಕೊಟ್ಬಿಟ್ಟಾನ. ಅದನ್ನು ನಿನ್ನ ಮಗಳು ಪಿಂಕಿ ಬಂದು ಹೇಳಿದ್ಲ ಯವ್ವ. ಆ ಸಿಟ್ಟಿಗೆ ಇಷ್ಟೆಲ್ಲ ಮಾಡ್ಯಾನ ನೋಡು ಅವನು. ಮನೆಗೆ ಬರಲಿ ತಗ ಅವನಿಗೆ ನಾನು ಸರ್ಯಾಗಿ ಬೆಂಡೆತ್ತಿ ಬುದ್ಧಿ ಹೇಳ್ತೇನೆ ಇವತ್ತು ನಾನು. ಅಕ್ಕಾರ ಅಲ್ಲಿ ನೆರಳಾಗ ಹೋಗ್ರಿ, ಎಳ್ನೀರು ಅದಾವು, ಎಳ್ನೀರು ಕುಡಿದು ಸುಧಾರಿಸ್ಕೊಂಡು ಹೋಗ್ರಿ ಅಕ್ಕಾರ. ಹಂಗ ಹುಡ್ರಿ ನಕಲಿ ಮಾಡಿರ್ತಾವು, ಸುಧಾರಿಸ್ಕೊಂಡು ಹೋಗ್ರಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು. ಅಣ್ಣಾರ ನಿಮಗೂ ತೊಂದರೆ ಆತೇನ್ರಿ ಅಣ್ಣಾರ? ಏನು ಅನ್ಕೋಬೇಡ್ರಿ ಅಣ್ಣಾರ. ಈ ಹುಡ್ರು ಮಾಡೋ ಇಂಥ ಹಲ್ಕಟ್ ಕೆಲ್ಸಕ್ಕೆ ನೋಡ್ರಿ ನಾವು ಹಿಂಗೆ ಪರದಾಡ್ಬೇಕು. ಏನು ಅನ್ಕೋಬೇಡ್ರಿ ಅಣ್ಣಾರ, ಬರ್ತೋತಾಳ್ರಿ ಅಣ್ಣಾರ ನಾವು. ಏನಾತ್ ಬಿಡ್ರಿ, ಹುಡ್ರು ಮಾಡೋದ ನಾವು ಮಾಡೋದಕ್ಕತ್ತೇನ್ರಿ? ಹುಡ್ರು ಅಂದ್ರೆ ಹಿಂಗ ಅಲ್ಲೇನ್ರಿ? ಅಲ್ಲಿ ಸುಧಾರಿಸ್ಕೊಂಡು ಹೋಗ್ರಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು. ನೀವು ಭಾಳ ಸುಸ್ತಾ ಬಂದಿರಿ, ಅಲ್ಲಿ ಎಳ್ನೀರು ಕುಡಿದು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ರಿ ಅಕ್ಕಾರ. ಸರಿ ತಾಳ್ರಿ ಅಣ್ಣಾರ, ಬರ್ತೋ ನಾವು. ನಡಿಯ ಕಮಲಕ್ಕ ಹೋಗೋಣ. ನಾನು ಸೀಟ್ನಾಗ ಏನೋ ಅಂದೆ ಮತ್ತೆ ಬೇಸರ ಬೇಡ, ಬಾರವ್ವ ಹೋಗೋಣ.